ಬಲಿಜ ಸಮುದಾಯದವರ ಬಹುದಿನಗಳ ಕನಸಾಗಿದ್ದ 3A ಇಂದ 2A ಸೇರ್ಪಡೆ ವಿಚಾರ ಇದೀಗ ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಬಲ್ಲಮೂಲಗಳ ಪ್ರಕಾರ ಎಲ್ಲ ಅಂದುಕೊಂಡಂತೆ ಆದರೆ ಕ್ಯಾಬಿನೆಟ್ನಲ್ಲಿ ಮಂಡನೆಯಾಗುವುದೊಂದೇ ಬಾಕಿ ಇದೆ ಎಂದು ತಿಳಿದು ಬರುತ್ತಿದೆ. ಈ ಕುರಿತು ಒಂದು ವರದಿ. ಕಳೆದ 20-25 ವರ್ಷದಿಂದ 2Aಗೆ ನಮ್ಮ ಹೋರಾಟ ಇದೆ. ನಮ್ಮ ಕಂಪೆಟ್ಟಂಡ నేను 2A తెచ్చి తీరుతాను. ಹೌದು, ಬಲಿಜ ಸಮುದಾಯವನ್ನು 3A ಇಂದ 2A ವರ್ಗಕ್ಕೆ ಸೇರ್ಪಡೆ ಮಾಡಬೇಕೆನ್ನುವುದು ಸಮುದಾಯದವರ ಸುಮಾರು 32 ವರ್ಷಗಳ ಕನಸಾಗಿದೆ. ಅದಕ್ಕಾಗಿ ನಿರಂತರವಾಗಿ ಸಮುದಾಯದ ಮುಖಂಡರು ಹೋರಾಟಗಳನ್ನು ನಡೆಸುತ್ತಲೇ ಇದ್ದರು. ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ 224 ಶಾಸಕರಲ್ಲಿ ಆಯ್ಕೆಯಾದ ಏಕೈಕ ಬಲಿಜ ಶಾಸಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಆಗಿದ್ದಾರೆ. ಶಾಸಕರಾಗಿ ಆಯ್ಕೆ ಆದಾಗಿನಿಂದ ವೇದಿಕೆಗಳಲ್ಲಿ ಬಲಿಜ ಸಮುದಾಯವನ್ನು ಶತಾಯಗತಾಯ ನಾನು 3A ಇಂದ 2Aಗೆ ನನ್ನ ಅವಧಿಯಲ್ಲಿಯೇ ಸೇರ್ಪಡೆ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದಿದ್ದರು. ಈ ವಿಚಾರವಾಗಿ ಅವರ ಮೇಲೆ ಜವಾಬ್ದಾರಿ ಹಾಗೂ ಒತ್ತಡಗಳು ಸಹ ಹೆಚ್ಚಿತ್ತು. ಕಳೆದ ಕೆಲವು ದಿನಗಳಿಂದ ಜಾತಿ ಗಣತಿ ಸದ್ದು ಇಡೀ ರಾಜ್ಯದಾದ್ಯಂತ ತಲ್ಲಣ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಬಲಿಜ ಸಮುದಾಯವನ್ನು 3A ಇಂದ 2Aಗೆ ಸೇರ್ಪಡೆ ಮಾಡಲು ಶಾಸಕ ಪ್ರದೀಪ್ ಈಶ್ವರ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ಮಟ್ಟದ ಸಂಪುಟ ಸಭೆಗಳಲ್ಲಿ ಸತತ 4-5 ತಿಂಗಳುಗಳಿಂದ ಬಲಿಜ ಸಮುದಾಯದ ಪರ ಧ್ವನಿ ಎತ್ತಿ ತಮ್ಮ ರಾಜತಾಂತ್ರಿಕತೆಯಿಂದ ಮುಖ್ಯಮಂತ್ರಿಗಳ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ತಿಳಿದು ಬರುತ್ತಿದೆ. ಕ್ಯಾಬಿನೆಟ್ನಲ್ಲಿ ಮಂಡನೆ ಮಾತ್ರ ಬಾಕಿ ಉಳಿದಿದೆ ಎಂದು ಬಲವಾದ ರಾಜಕೀಯ ಮೂಲಗಳಿಂದ ತಿಳಿದು ಬರುತ್ತಿದೆ. ಈ ವಿಚಾರ ಬಲಿಜ ಸಮುದಾಯದವರಲ್ಲಿ ಹರ್ಷ ಹೆಚ್ಚಿಸಿದೆ. ಕ್ಯಾಬಿನೆಟ್ನಲ್ಲಿ ಮಂಡನೆಯಾದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಲಿಜ ಸಮುದಾಯಕ್ಕೆ ಕೊಟ್ಟ ಮಾತನ್ನು ಶಾಸಕ ಪ್ರದೀಪ್ ಈಶ್ವರ್ ನೆರವೇರಿಸಿದಂತಾಗುತ್ತದೆ. ಕಳೆದ 20-25 ವರ್ಷದಿಂದ 2Aಗೆ ನಮ್ಮ ಹೋರಾಟ ಇದೆ. ನಮ್ಮ ಕಂಪೆಟ್ಟಂಡ నేను 2A తెచ్చి తీరుతాను. ನೀವು ನೋಡಿ, ಯಾವತ್ತು ನಾನು ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವರಿಗೆ ನಾನು 2A ತರ್ತೀನಿ ಅಂತ ನಿಮ್ಮ ಹತ್ರ ನಾನು ನೋಟ್ ಹಾಕ್ಸ್ಕೊಂಡಿಲ್ಲ. ನಾನು ಗೆದ್ದ ಮೇಲೆ 2A ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ. ಯಾಕೆ ಅಂದ್ರೆ ಒಂದು 2A ರಿಸರ್ವೇಶನ್ ಇಲ್ಲ ಅಂದ್ರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು. ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ್ಣ, ರಾಜಕಾರಣದಲ್ಲಿ ಯಾರು ಎಲ್ಲಾದ್ರೂ ಬೆಳೀಲಿ, ಅವ್ರವ್ರ ಆದರ್ಶಗಳು. ಆದ್ರೆ ನಾನು ಹೇಳೋದೇನಂದ್ರೆ ಸಮುದಾಯದ ವಿಚಾರಕ್ಕೆ ಬಂದಾಗ, ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ, 2A ವಿಚಾರಕ್ಕೆ ಬಂದಾಗ, ಒಂದು ಬ್ಯಾಕ್ವರ್ಡ್ MLAಗಳದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರಣ 1-2 ತಿಂಗಳಿಂದ. ಅವತ್ತು ಕೇಳಿದ್ರು OBCದು ಎಲ್ಲ MLAಗಳು ಮೀಟಿಂಗ್ ಮಾಡಿ, ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ. ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು 10 ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ. ಸರ್, ನಮ್ಮ ಕಮ್ಯುನಿಟಿಗೆ 2A ಬೇಕು ಸರ್. ನಿಮಗೆ ಎಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲೋ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು 41,000 ಇದ್ದೀವಿ. ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 41,000 ಇದೀವಿ ಅನ್ನೋದು ನನಗೆ ಅಧಿಕಾರಿಗಳಿಂದ ಗೊತ್ತಾಗಿರೋ ಮಾಹಿತಿ. 41,000 ಇದೆ ಬರೀ ತಾಲೂಕಲ್ಲಿ. ಇನ್ನು ಜಿಲ್ಲೆಯಲ್ಲಿ ಬಹಳಷ್ಟಿದೆ. ಅಂದ್ರೆ ಇಷ್ಟು ರೆಪ್ರೆಸೆಂಟ್ ಮಾಡೋ ಸಮುದಾಯಕ್ಕೆ 2A ಅವಶ್ಯಕತೆ ಇದೆ. ಸ್ಟೇಟಲ್ಲೆಲ್ಲ ಹೋದ್ರೆ ನಾವು 45-50 ಲಕ್ಷ ದಾಟ್ತೀವಿ ಈಗಿರೋ ಮಾಹಿತಿ ಪ್ರಕಾರ. ಅಷ್ಟೇ ಅಲ್ಲ, ಇಲ್ಲಿ ತೆಲಂಗಾಣ, ಆಂಧ್ರ, ಕೇರಳ, ತಮಿಳುನಾಡಲ್ಲಿ, ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು. ಇದ್ಯಾರು ಮರ್ತೋಗ್ಬಾರ್ದು ನೀವು. ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು. ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟೂ ಗೆಲ್ತಾರೆ. ಅದು ಸಮುದಾಯದ ಶಕ್ತಿ. ಅದು ಅವ್ರು ಎಲ್ಲೆಲ್ಲಿ ಅಂದ್ರೆ ಸಮುದಾಯ ಜೊತೆಯಲ್ಲಿದ್ರೆ ಪ್ರತಿಯೊಬ್ಬರಿಗೂ ಏನ್ ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.